ನನ್ ಮಾಧುರಿನ್ ಸಾಯಿಸ್ಬಾರ್ದಾಗಿತ್ತು. ನನ್ ಮಾಧುರಿನ್ ಸಾಯಿಸ್ಬಾರ್ದಾಗಿತ್ತು. ಮಾಧುರಿನ್ ಸಾಯಿಸಿ ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ದೇವಿ ಹತ್ರ ಸಿಕ್ಕಾಕೊಂಡ್ಬಿಟ್ಟೆ. ಈ ಸತ್ಯ ಏನಾದ್ರೂ ರಚನಾ ಗೊತ್ತಾಗೋಗ್ಬಿಟ್ರೆ ಅವಳು ನನ್ ಮುಖಾನೇ ನೋಡೋದಿಲ್ಲ. ಅಸಹ್ಯ ಪಟ್ಕೋತಾಳೆ. ಶಾಶ್ವತವಾಗಿ ನನ್ನಿಂದ ದೂರ ಆಗೋಗ್ಬಿಡ್ತಾಳೆ. ನಾನು ಜೈಲಿಗೆ ಹೋಗ್ಬೇಕಾಗುತ್ತೆ. ಇಷ್ಟು ವರ್ಷ ಈ ಸಮಾಜದಲ್ಲಿ ಗೌರವದಿಂದ ಬದುಕಿ ಕೊನೆಗಾಲದಲ್ಲಿ ಜೈಲಲ್ಲಿ ಕೊಳಿತಾ ಬಿದ್ದಿರ್ಬೇಕ. ಹಲೋ ಅಣ್ಣ, ಹೇಳೋ. ಅವಳನ್ನ ಕಾರ್ ಅವರು ಹಾಸ್ಪಿಟ್ಲಿಗೆ ತಗೊಂಡು ಹೋಗ್ತಿದ್ರಣ್ಣ. ಸರಿ, ನಾನು ನೋಡ್ಕೋತೀನಿ, ನೀವು ಹೊರಡಿ. ಸರಿಣ್ಣ. ಬಂದ್ರು. ಕಪು, ಆಕ್ಸಿಡೆಂಟ್ ಆಗಿರೋ ಮಾಧುರಿನ ಆ ಕಾರ್ನವರೇ ಹಾಸ್ಪಿಟ್ಲಿಗೆ ತಗೊಂಡೋಗಿದ್ದಾರೆ. ಇಲ್ಲೇ ಎಲ್ಲೋ ಅಕ್ಕಪಕ್ಕದಲ್ಲಿ ಯಾವುದಾದ್ರೂ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿರ್ತಾರೆ. ನೀನೊಂದು ಕೆಲಸ ಮಾಡು, ಅವಳ ಮೇಲೆ ಒಂದು ಕಣ್ಣಿಟ್ಟಿರು. ಅಕಸ್ಮಾತ್ ಏನಾದರೂ ಅವಳು ಬದುಕಿದ್ರೆ ಅವಳನ್ನ ಮುಗಿಸ್ಬಿಡು. ಸರಿ ಅಣ್ಣ. ನಿನ್ನನ್ನು ಹಾಸ್ಪಿಟ್ಲಿಗೆ ಸೇರಿಸಿದಾರ ಮಾಧುರಿ? ನಿನಗೆ ಸಾವು ಅನ್ನೋದು ಪ್ರಾಣ ಕಳಿಸಿರೋ ರೌಡಿಗಳ ಮಚ್ಚ ಮೇಲೆ ಬರ್ದಿಲ್ಲ, ಆಕ್ಸಿಡೆಂಟ್ ಮಾಡಿದ ಕಾರ್ ಮೇಲೆ ಬರ್ದಿಲ್ಲ. ಈ ದೇವಿ ಕೈಯಲ್ಲಿ ಬರ್ತೀನಿ. ನೀನ್ ಅದ್ ಯಾವ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು ಹುಡುಕೊಂಡು ಬಂದಿನ ಸಾಯಿಸ್ತೀನಿ. ದಯವಿಟ್ಟು ಪ್ರಾಣ ಉಳಿಸಿ ನನ್ನನ್ನು ಕಾಪಾಡಿ. ನಿಮ್ಗೇನು ಆಗಲ್ಲ, ನಾನಿದ್ದೀನಿ ನಿಮ್ ಜೊತೆಲಿ. ರಚನಾ ಅವ್ರೆ, ನೀವೇನಿಲ್ಲಿ? ಡಾಕ್ಟರ್ ಇವ್ರಿಗೆ ಆಕ್ಸಿಡೆಂಟ್ ಆಗ್ಬಿಡಿದೆ, ಪ್ಲೀಸ್ ಟ್ರೀಟ್ಮೆಂಟ್ ಕೊಟ್ಟು ಕಾಪಾಡಿ. ಡಾಕ್ಟರ್ ನೋಡಿ ಪ್ಲೀಸ್. ಸರಿ, ಐಸಿಯು ಕರ್ಕೊಂಬನ್ನಿ. ಏನು ಆಗಲ್ಲ. ರಚನಾ ಅವ್ರೆ, ನೀವಿಲ್ಲೇ ಇರಿ. ಸರಿ, ದಯವಿಟ್ಟು ಕಾಪಾಡಿ. ನೋಡಿ, ನಿಮಗೆ ಏನು ಆಗಲ್ಲ. ಒಳ್ಳೆ ಡಾಕ್ಟರ್, ಫೇಮಸ್ ಹಾಸ್ಪಿಟಲ್, ಬೆಸ್ಟ್ ಟ್ರೀಟ್ಮೆಂಟ್ ಕೊಡಿಸ್ತೇನೆ ನಿಮ್ಗೆ. ಅದ್ ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ನಿಮ್ಮನ್ನ ಕಾಪಾಡ್ದೆ ನಾನು ಈ ಹಾಸ್ಪಿಟಲ್ ಇಂದ ಹೋಗಲ್ಲ. ಪ್ಲೀಸ್ ಧೈರ್ಯವಾಗಿರಿ, ಏನು ಆಗಲ್ಲ, ಏನು ಆಗಲ್ಲ. ಮೇಡಮ್, ಮಕ್ಕಕ್ಕೆ ಮಾಸ್ಕ್ ಹಾಕೊಳ್ಳಿ. ನೀವು ಇಲ್ಲಿರೋದು ಯಾರಿಗಾದ್ರೂ ಗೊತ್ತಾರೆ, ಜನ ಮುತ್ಕೋತಾರೆ. ಸಾರಿ, ಟೆನ್ಷನ್ ಅಲ್ಲಿ ಗೊತ್ತಾಗ್ಲಿಲ್ಲ. ರಚನಾ, ಪೇಷಂಟ್ಗೆ ತುಂಬಾ ಬ್ಲಡ್ ಲಾಸ್ ಆಗಿದೆ. ಅವ್ರ ಬ್ಲಡ್ ಗ್ರೂಪು ನಮ್ಮ ಬ್ಲಡ್ ಬ್ಯಾಂಕಲ್ಲಿ ಸದ್ಯಕ್ಕೆ ಅವೈಲೇಬಲ್ ಇಲ್ಲ. ನಾನು ಬೇರೆ ಕಡೆ ಟ್ರೈ ಮಾಡ್ತಿದ್ದೀನಿ, ಬಟ್ ನೀವು ಟ್ರೈ ಮಾಡೋದು ಬೆಟರು. ಯಾಕಂದರೆ ಬ್ಲಡ್ ಸಿಕ್ಕಿಲ್ಲ ಅಂತಂದರೆ ಪೇಷಂಟ್ನ ಉಳಿಸೋದು ತುಂಬ ಕಷ್ಟ ಇದೆ. ಸರಿ ಡಾಕ್ಟರ್. ಹಲೋ ಹಲೋ,
ಅಮ್ಮ ರಚನಾ ಮಗಳೇ, ಭಯ ಪಡ್ಕೋಬೇಡ. ಅಮ್ಮ ಬರ್ತೀನಿ ಅಲ್ಲಿಗೆ, ನಾನೆಲ್ಲ ನೋಡ್ಕೋತೀನಿ. ನೀನು ಯಾರ ಕಣ್ಣಿಗೂ ಕಾಣದೆ ಮರೆಯಲ್ಲಿರು. ನಾನು ಬರ್ತೀನಿ. ನಾನು ಮಾಧುರಿನ ಸಾಯಿಸ್ಬಾರ್ದಾಗಿತ್ತು. ನಾನು ಮಾಧುರಿನ ಸಾಯಿಸ್ಬಾರ್ದಾಗಿತ್ತು. ಮಾಧುರಿನ್ ಸಾಯಿಸಿ ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ದೇವಿ ಹತ್ರ ಸಿಕ್ಕಾಕೊಂಡ್ಬಿಟ್ಟೆ. ಈ ಸತ್ಯ ಏನಾದ್ರೂ ರಚನಾ ಗೊತ್ತಾಗೋಗ್ಬಿಟ್ರೆ ಅವಳು ನನ್ನ ಮುಖಾನೇ ನೋಡೋದಿಲ್ಲ. ಅಸಹ್ಯ ಪಟ್ಕೋತಾಳೆ. ಶಾಶ್ವತವಾಗಿ ನನ್ನಿಂದ ದೂರ ಆಗೋಗ್ಬಿಡ್ತಾಳೆ. ನಾನು ಜೈಲಿಗೆ ಹೋಗ್ಬೇಕಾಗುತ್ತೆ. ಇಷ್ಟು ವರ್ಷ ಈ ಸಮಾಜದಲ್ಲಿ ಗೌರವದಿಂದ ಬದುಕಿ ಕೊನೆಗಾಲದಲ್ಲಿ ಜೈಲಲ್ಲಿ ಕೊಳಿತಾ ಬಿದ್ದಿರ್ಬೇಕ. ಛೇ, ನಾನು ಮಾಧುರಿನ ಸಾಯಿಸ್ಬಾರ್ದಾಗಿತ್ತು. ರಚನಾನ ನನ್ನ ಕಂಟ್ರೋಲಲ್ಲಿ ಹಿಡ್ಕೊಳಕ್ ಹೋಗಿ ನಾನಾ ದೇವಿ ಕಂಟ್ರೋಲಕ್ಕೆ ಹೋಗ್ಬಿಡ್ನಲ್ಲ. ಹೇಗೆ ಮಾಯಾಜಾಲದಿಂದ ತಪ್ಪಿಸ್ಕೊಳ್ಳೋದು ನಾನು? ಡಾಕ್ಟರ್, ಅವ್ರು ಹೇಗಿದ್ದಾರೆ? ಅವ್ರ ಹೆಸರು ಮಾಧುರಿ ಅಂತ. ನೀವು ಮಾಡಿರೋ ಆಕ್ಸಿಡೆಂಟು ಸಿವಿಯರ್ ರೇಂಜ್ ಇಂದವರಷ್ಟ ಮೇಡಮ್. ನಾವೇನೇ ಪ್ರಯತ್ನ ಪಟ್ಟರು ಅವ್ನು ಉಳಿಸ್ಕೊಳಕ್ಕಾಗಲಿಲ್ಲ. ಕೋಪದ ಕೈಗೆ ಬುದ್ಧಿನ್ ಕೊಟ್ರೆ ಯಾವತ್ತು ಅಪಾಯನೇ ರಚನಾ. ಒಂದು ಕ್ಷಣ ಈ ಅಮ್ಮನ ಮಾತು ಕೇಳಿ ನೀನು ಮನೆಯಲ್ಲೇ ಉಳ್ಕೊಂಡಿದ್ರೆ ನೀನು ಕಾರ್ ತಗೊಂಡು ಅವ್ರ ರಸ್ತೆಗೆ ಬರ್ತಾನೂ ಇರಲಿಲ್ಲ, ಈ ಆಕ್ಸಿಡೆಂಟ್ ಆಗ್ತಾನೂ ಇರಲಿಲ್ಲ. ಒಂದು ಪ್ರಾಣ ನಿನ್ನಿಂದ ಹೋಗ್ತಾನೂ ಇರಲಿಲ್ಲ. ಅನ್ಯಾಯವಾಗಿ ಒಂದ್ ಹೆಣ್ಮಗಳ ಸಾವಿಗೆ ಕಾರಣ ಆಗ್ಬಿಡ್ಲಲ್ಲ ನನ್ ಮಗಳು. ಅಮ್ಮ, ನಾನು ಇವಾಗ್ಲೇ ಪೊಲೀಸ್ ಅವ್ರ ಹತ್ರ ಹೋಗಿ ಈ ಕೇಸ್ ವಿಷಯವಾಗಿ ಸರೆಂಡರ್ ಆಗ್ಬಿಡ್ತೀನಮ್ಮ. ಹಾಗೇನಾದ್ರೂ ಮಾಡ್ಬಿಟ್ರೆ ನೀನ್ ಜೈಲಿಗೆ ಹೊಟ್ಟೋಗ್ತೀಯ ರಚನಾ. ಪರವಾಗಿಲ್ಲಮ್ಮ, ನಾನ್ ಮಾಡಿರೋ ತಪ್ಪಿಗೆ ಶಿಕ್ಷೆ ಅಂತ ಆಗ್ಲೇಬೇಕು ತಾನೆ. ನೀನ್ ಜೈಲಿಗೆ ಹೋದ್ರೆ ನಿನಗ್ ಮಾತ್ರ ಶಿಕ್ಷೆ ಆಗಲ್ಲ, ನಮಗೂ ಆಗತ್ತೆ. ನಿನ್ ಕರಿಯರ್ನ ನಂಬ್ಕೊಂಡು ಸಿಕ್ಕಾಪಟ್ಟೆ ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೀನಿ, ಅದು ಸಾಲದಲ್ಲಿ. ನಾಳೆ ದಿನ ಅವರೆಲ್ಲ ಬಂದು ನನ್ ಮರ್ಯಾದೆ ತೆಗೆದ್ರೆ ನಾನಂತೂ ಬದುಕಿರಲ್ಲ. ನಮ್ಮನ್ನೇ ನಂಬ್ಕೊಂಡಿರೋ ತೇಜ, ಆರ್ತಿ, ನಿಧಿ, ಮನೋಹರ್ ಎಲ್ಲರೂ ಬೀದಿಗೆ ಬೀಳ್ತಾರೆ. ಅಷ್ಟೇ ಅಲ್ಲ ರಚನಾ, ಅರ್ಧಂಬರ್ಧ ಶೂಟ್ ಆಗಿರೋ ಸಿನಿಮಾ ಎಲ್ಲ ನಿಂತೋಗುತ್ತೆ. ಎಷ್ಟು ಜನ ಪ್ರೊಡ್ಯೂಸರ್ಸು ಫೈನಾನ್ಷಿಯಲ್ ಕಾಟನ ತಡ್ಕೊಳಕ್ಕಾಗದೆ ಆತ್ಮಹತ್ಯೆ ಮಾಡ್ಕೋತಾರೋ ಗೊತ್ತಿಲ್ಲ. ಒಂದು ಸಾವುಗೆ ನ್ಯಾಯ ಕೊಡ್ಸಕ್ ಹೋಗಿ ಇಷ್ಟೆಲ್ಲ ಜನರ ಪ್ರಾಣ ಹೋಗೋದಕ್ಕೆ ಕಾರಣ ಆಗ್ಬೇಕಾ ನೀನು?
ಹೇಳಕ್ ಕೇಳಿದ್ರೆ ನನಗೆ ಭಯ ಆಗ್ತಿದೆ ಅಮ್ಮ. ನಂಗೆ ಏನ್ ಮಾಡ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಕಮಿಷನರ್ ಹತ್ರ ಮಾತಾಡಿದ್ದೀನಿ. ನಿನ್ನ ಹೆಸರು ಎಲ್ಲೂ ಹೊರಗಡೆ ಬರ್ದಿರೋ ತರ ಅವ್ರು ನೋಡ್ಕೋತಾರೆ. ಏನು ಇಲ್ಲಿ ನಡೆದಿಲ್ಲ ಅನ್ನೋ ತರ ನಾವು ಇಲ್ಲಿಂದ ಹೊಟ್ಟೋಗ್ಬಿಡೋಣ. ಅಫ್ಕೋರ್ಸ್ ಮಾಧುರಿ ಸಾವು ನಿನ್ನನ್ನ ಕಾಡ್ತಾ ಇರುತ್ತೆ, ಆದ್ರೆ ನಿನಗೆ ಬೇರೆ ದಾರಿ ಇಲ್ಲ. ಒಂದು ಪ್ರಾಣಕ್ಕೆ ನ್ಯಾಯ ಕೊಡ್ಸಕ್ ಹೋಗಿ 10 ಪ್ರಾಣ ಹೋಗ್ಬಾರ್ದಲ್ವಾ ನಿನ್ನಿಂದ? ಕಷ್ಟನೋ ಸುಖನೋ ನಿನ್ ಜೊತೆ ನಿಲ್ಲೋದು ಈ ಅಮ್ಮ ಮಾತ್ರನೇ ರಚನಾ. ನನ್ ಮಾತು ಕೇಳಿದಿದ್ರೆ ಈ ಪರಿಸ್ಥಿತಿ ಬರ್ತಾ ಇತ್ತಾ ನಿನಗೆ ಇವತ್ತು? ಇಲ್ಲ ಅಮ್ಮ, ನಿನ್ನ ನೆಗ್ಲೆಕ್ಟ್ ಮಾಡಿ ನಾನು ತಪ್ಪು ಮಾಡ್ಬಿಟ್ಟೆ. ಇನ್ಮೇಲೆ ನಿನ್ನಿಂದ ಈ ತಪ್ಪುಗಳಾಗ್ಬಾರ್ದು. ನನಗೆ ಮಾತು ಕೊಡು, ಈ ಅಮ್ಮ ಹಾಕಿದ ಕೆರೆನ ಇನ್ಮೇಲೆ ಯಾವತ್ತೂ ದಾಟಲ್ಲ ಅಂತ. ನನ್ ಮಗಳ ಕ್ಷೇಮಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಮಾತು ಕೊಡು. ಅಮ್ಮ, ಪ್ರಾಣ ನಿನ್ ಮಾತು ಯಾವತ್ತಿಗೂ ಮೀರಲ್ಲ ಅಮ್ಮ. ಬಾ ಅಮ್ಮ, ಹೋಗೋಣ. ಮಾಧುರಿ, ಮಾಧುರಿ, ಮಾತಾಡ ಮಾಧುರಿ, ನಿನ್ ಜೀವ ಬಂದಿದ್ದೀನಿ. ಮಾಧುರಿ, ಎದ್ದ ಮಾಧುರಿ, ಎದ್ದ ಮಾಧುರಿ, ಎದ್ದ ಮಾಧುರಿ, ಮಾಧುರಿ, ಎದ್ರ ಮೇಲೆ ಮಾಧುರಿ, 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 ಜೀವ ಮಾಧುರಿ ಸತ್ತೋಗಿದ್ದಾಳೆ ಕಣ. ಅವಳು ಸತ್ತಿಲ್ಲ, ನಿದ್ದೆ ಮಾಡ್ತಾ ಇದ್ದಾಳೆ. ಈಗ ಎದಲ್ತ ನೋಡು, ನೋಡಿ ಇವಾಗ ಎದಲ್ತಾಳೆ. ಮಾಧುರಿ, ಎದಳ ಮಾಧುರಿ, ನನಗೆ ಗೊತ್ತು ನೀನು ಬಿಟ್ಟು ಹೋಗಿಲ್ಲ, ನನಗೆ ಗೊತ್ತು. ನಡ್ಕೊಂಬೋಗ್ಬೇಡ, ಎದಳ ಮೇಲೆ ಎದಳ ಮಾಧುರಿ.